ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಗುರು ಬಸವಣ್ಣನವರ ಒಂದು ವಚನ: ಹರನು ಮೂಲಿಗನಾಗಿ ಪುರಾತರೊಳಗಾಗಿ ಬಳಿಯಲು ಬಂದ ಮಾದಾರನ ಮಗ ನಾನಯ್ಯ, ಕಳೆದ ಹೊಲೆಯ ನೆಮ್ಮಯ್ಯ ಜಾತಿ ಸೂತಕ. ಮಾದಾರನ ಮಗ ನಾನಯ್ಯ, ಪನ್ನಗಭೂಷಣ ಕೂಡಲ ಸಂಗಯ್ಯ, ಚೆನ್ನಯ್ಯ ನೆನ್ನ ಮುತ್ತಯ್ಯ ನಜ್ಜನಪ್ಪನಯ್ಯ. ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿವಭಾವವನ್ನು ಪ್ರಚಲಿತಕ್ಕೆ ತಂದದ್ದು ಹರನು ಮೂಲಿಗನಾಗಿ, ಅಂದರೆ ಈ ಪರಂಪರೆಯ ಮೂಲಿಗ ಹರ, ಭಾರತದ ಪರಂಪರೆಯ ಮೂಲಿಗ ಹರ ಶಿವಭಾವವನ್ನು ಪ್ರಚಲಿತಕ್ಕೆ ತಗೊಂಡು ಬರ್ತಾನೆ. ಶಿವ ಅಂತಂದರೆ ಸೃಷ್ಟಿಕಾರಣ ಚೈತನ್ಯ, ಅಖಂಡ ಸೃಷ್ಟಿಗೆ ಕಾರಣಭೂತವಾದಂಥ ಚೈತನ್ಯವನ್ನು ಪ್ರಚಲಿತಕ್ಕೆ ತರುವುದು, ಇಲ್ಲಿಗೆ ಪರಿಚಯಿಸುವುದು ನಮ್ಮ ಮೂಲದ ಪುರುಷ ಹರ. ಭಾರತದ ಮಣ್ಣಿನ ಮೂಲದ ಪುರುಷ ಹರ. ಹಾಗಾಗಿ ಹರ ಶಿವಭಾವದ ಪ್ರಾಪ್ತಿಗಾಗಿ, ಮೂಲ ಚೈತನ್ಯದ ಪ್ರಾಪ್ತಿಗಾಗಿ ತಪಸ್ಸು ಮಾಡಿದ ಇತಿಹಾಸ ಭಾರತ ದೇಶದ ಉದ್ದಗಲಕ್ಕೂ ಕೂಡ ಕಾಣ್ತೇವೆ. ಹಿಮಾಲಯ ತಪ್ಪಲು ಹರನ ಮೂಲ ವಾಸಸ್ಥಾನ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅದೇ ಪರಂಪರೆ ಇಡೀ ಭಾರತದಾದ್ಯಂತ ವ್ಯಾಪಿಸಿದೆ ಕೂಡ. ಹೀಗೆ ಶಿವಭಾವದ ಹರ ಯಾರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದ ಅಂತಂದರೆ ಶಿವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದ. ಶಿವ ಅಂತಂದರೆ ನಾವು ಏನು ಕ್ಯಾಲೆಂಡರ್ಗಳಲ್ಲಿ, ಫೋಟೋಗಳಲ್ಲಿ ಇಲ್ಲಿ ಎಲ್ಲ ನೋಡ್ತೀವಲ್ಲ, ಕೊರಳಿಗೆ ಹಾವು, ನೆತ್ತಿಯಲ್ಲಿ ಚಂದ್ರ, ಗಂಗೆ, ಪಾರ್ವತಿ, ಗಣಪತಿ, ಪತ್ನಿ ಪುತ್ರರ ಸಮೇತ ಇರ್ತಕ್ಕಂಥ ಒಂದು ಭಾವಚಿತ್ರ, ಇದು ಹರನ ಭಾವಚಿತ್ರ, ಶಿವನ ಭಾವಚಿತ್ರ ಅಲ್ಲ. ಶಿವ ನಿರಾಕಾರ ಚೈತನ್ಯ, ಆ ಚೈತನ್ಯ ಸಕಲ ಸೃಷ್ಟಿಗೆ ಕಾರಣ. ಅಂಥ ಸಕಲ ಸೃಷ್ಟಿಗೆ ಕಾರಣದ ಮೂಲ ಕಾರಣವಾದ ಚೈತನ್ಯವನ್ನು ಹರನು ಪ್ರಾರ್ಥಿಸಿದ್ದ. ಆ ಕಾರಣಕ್ಕಾಗಿ ಆ ಶಿವನ ಚೈತನ್ಯವನ್ನು ತನ್ನಲ್ಲಿ ತಾನು ಕಂಡುಕೊಂಡ ಕಾರಣ ಹರನು ಶಿವನಾದ. ಹಾಗಾಗಿ ಯಾರ್ಯಾರು ಶಿವತತ್ವವನ್ನು ತಮ್ಮಲ್ಲಿ ಜಾಗೃತ ಮಾಡಿಕೊಂಡರೋ ಅವರೆಲ್ಲರಿಗೂ ಕೂಡ ಮುಂದೆ ಶಿವ ಎಂಬುವ ಹೆಸರು ಪ್ರಖ್ಯಾತವಾಗ್ತಾ ಹೋಯಿತು. ಹಾಗಾಗಿ ಹರ ನಮ್ಮ ಮೂಲಿಗ ಅಂತ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಹರನು ಮೂಲಿಗನಾಗಿ, ಹರ ನಮ್ಮ ಮೂಲಿಗ, ಶಿವ ಸೃಷ್ಟಿಕಾರಣ ಚೈತನ್ಯ. ಹರ ಶಿವನನ್ನು ಕುರಿತು ತಪಸ್ಸು ಮಾಡಿದ. ಈ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಪೂರ್ವಜರು, ಪುರಾತನರು, ಈ ಭಾರತದ ಮಣ್ಣಿನ ಪೂರ್ವಜರು ಯಾರು ಅಂದರೆ, ನಮಗೆ ಯೋಗವನ್ನೇ ಆಗಲಿ, ಇಲ್ಲಿ ಒಂದು ಶಿವತತ್ವವನ್ನೇ ಆಗಲಿ ಬಿತ್ತಿ ಬೆಳೆದದ್ದು ಯಾರು ಮೊಟ್ಟ ಮೊದಲ ಬಾರಿಗೆ ಅಂತಂದರೆ ಹರ. ಹಾಗಾಗಿ ಆ ಹರ ನಮ್ಮ ಮೂಲಿಗ ಅಂತ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಬಳಿಯಲು ಬಂದ ಮಾದಾರನ ಮಗ ನಾನಯ್ಯ. ನಾನು ಯಾರು ಮುಂದೆ ಹೇಳ್ತಾರೆ, ಹರ ನಮ್ಮ ಮೂಲಿಗ ಅಂತ ಹೇಳಿದ ಮೇಲೆ ಏನು ಹೇಳ್ತಾ ಇದ್ದಾರೆ, ನಾನು ಮಾದಾರನ ಮಗ ಅಂತ ಹೇಳ್ತಾ ಇದ್ದಾರೆ. ಬಳಿಯಲು ಬಂದ ಮಾದಾರನು ಅಂದರೆ ಹರನಿಂದ ಪ್ರಾರಂಭವಾದಂಥ ಈ ಒಂದು ಶಿವ ಪರಂಪರೆ ಅಂತಂದ್ರೆ ಏನು, ಯಾರು ಶಿವ ತತ್ವವನ್ನು ಜಾಗೃತ ಮಾಡಿಕೊಂಡರಲ್ಲ ಅವರೆಲ್ಲರೂ ಕೂಡ 63 ಪುರಾತನರು ಅಂತ ಬರ್ತಾರೆ. ಆ 63 ಪುರಾತನರು ಯಾರ್ಯಾರು ಶಿವಭಾವವನ್ನು ತಮ್ಮಲ್ಲಿ ಜಾಗೃತ ಮಾಡಿಕೊಂಡರೋ ಅವರೆಲ್ಲರನ್ನೂ ಕೂಡ ಶಿವ ಎಂದೇ ಕರೆಯಲಾಯಿತು. ಹೇಗೆ ಗೌತಮ
ಜ್ಞಾನೋದಯದ ನಂತರ ಬುದ್ಧನಾದ. ಅಲ್ಲಿಂದ ಮುಂದೆ ಅವರಿಗೆ ಬುದ್ಧ ಅಂತ ಕರೀಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ನಂತರ ಬುದ್ಧನ ನಂತರವೂ ಕೂಡ ಯಾರ್ಯಾರು ಆ ಬುದ್ಧತ್ವವನ್ನು ಸಾಧನೆ ಮಾಡಿದ್ರು ಅವರೆಲ್ಲರೂ ಕೂಡ ಬುದ್ಧರೇ ಆದರು. ಹಾಗೆ ಯಾರ್ಯಾರು ಈ ಶಿವತತ್ವದ ಸಾಕಾರವನ್ನು ಅಥವಾ ಯಾರ್ಯಾರು ಅದು ಜಾಗ್ರತೆ ಮಾಡಿಕೊಂಡರೋ ಅವರೆಲ್ಲರಿಗೂ ಕೂಡ ಶಿವ ಎನ್ನುವ ಅಭಿಧಾನವೇ ಪ್ರಾಪ್ತಿಯಾಯಿತು. ಹಾಗಾಗಿ ಎಲ್ಲಿ ತನಕ ಬಂತದೋ ಮಾದಾರ ಚೆನ್ನಯ್ಯನ ತನಕ ಬಂತು. ಬಳಿಯಲು ಬಂದ ಮಾದಾರನ ಮಗ ನಾನಯ್ಯ. ನಾನು ಯಾರು? ಹರ ಪರಂಪರೆ ಹಿಡಿದು ಬಂದಂಥ ಮಾದಾರ ಚೆನ್ನಯ್ಯ. ಆ ಚೆನ್ನಯ್ಯನ ಮನೆಯ ಮಗ ನಾನು. ಚೆನ್ನಯ್ಯ ನನಗೆ ಏನು ಮಾಡಿದ್ರು? ಕಳೆದ ಹೊಲೆಯ, ನನ್ನಲ್ಲಿ ಇರ್ತಕ್ಕಂಥ ಹೊಲೆಯನ್ನು ಕಳೆದ ಚೆನ್ನಯ್ಯ. ಯಾಕೆಂದರೆ ನಾನು ಚೆನ್ನಯ್ಯನ ಮನೆಯ ಮಗ ಅಂತಂದರೆ ಇಲ್ಲಿ ಚೆನ್ನಯ್ಯನವರು ಮಾದಾರ ಕುಲದಿಂದ ಬಂದಿದ್ದರಾದರೂ ಕೂಡ ಅವರು ಶಿವಭಕ್ತಿಯಲ್ಲಿ ಅತ್ಯಂತ ಶ್ರೇಷ್ಠರಾದ ಕಾರಣ ನಾನು ಅವರ ಸಂಪ್ರದಾಯದ ಕಂದ ಅಂತ ಹೇಳ್ತಾ ಇರ್ತಕ್ಕಂಥ ಭಾವ. ಹಾಗಾಗಿ ಆ ಭಾವದಿಂದ ಚೆನ್ನಯ್ಯ ನನ್ನ ಹೊಲೆಯನ್ನು ಕಳೆದ. ಉಳಿದಂಥ ಪರಂಪರೆಯಲ್ಲಿ ಬಂದಂಥವ್ರು ಅವರು ಇವರಿಗಿಂತ ಹಿರಿಯರು. ಅವರು ಬಸವಣ್ಣನವರಿಗೆ ಭೇಟಿಯಾಗಿಲ್ಲ. ಬಸವಣ್ಣನವ್ರನ್ನ ಭೇಟಿಯಾದಂಥವರು ಚೆನ್ನಯ್ಯನವರು. ಹಾಗಾಗಿ ಮಾದಾರನ ಮನೆಯ ಮಗ ನಾನಯ್ಯ ಆದ ಕಾರಣ ನನ್ನ ಹೊಲೆಯನ್ನು ಯಾರು? ಮಾದಾರ ಚೆನ್ನಯ್ಯ ಕಳೆದರು ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಜಾತಿ ಸೂತಕ ಹೋಯಿತು. ಯಾವ ಜಾತಿ ಸೂತಕ? ನಾನು ಹಾರುವ ಅವನು ಅಂತ್ಯಜ ಅಂತಕ್ಕಂಥ ಜಾತಿ ಸೂತಕ ಹೋಯಿತು. ಹಾಗಾಗಿ ನಾನು ಮಾದಾರನ ಮಗ ನಾನಯ್ಯ. ಪನ್ನಗಭೂಷಣ ಕೂಡಲ ಸಂಗಯ್ಯ ಹೇಳ್ತಾ ಇದ್ರಲ್ಲಿ ಚೆನ್ನಯ್ಯನೆನ್ನ ಮುತ್ತಯ್ಯನಜ್ಜನಪ್ಪನಯ್ಯ ಅಂದರೆ ಚೆನ್ನಯ್ಯ ನನಗೆ ಮುತ್ತಯ್ಯ ಅಜ್ಜ ಎಲ್ಲ ಅವರೇ ಆಗಬೇಕು. ಶಿವನೇ ಹರನ ಪರಂಪರೆ ಹಿಡಿದು ಬಂದಂಥ ಇವರೆಲ್ಲರೂ ಕೂಡ ನನಗೆ ಮುತ್ತಯ್ಯ ಅಜ್ಜ ಈ ರೀತಿಯಾದಂಥ ಒಂದು ಇದನ್ನು ಬಸವಣ್ಣನವರು ಇಲ್ಲಿ ಸಂಬೋಧಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಅಂತಂದರೆ 12ನೇ ಶತಮಾನದಲ್ಲಿ ಈ ರೀತಿಯಾಗಿ ಬಸವಣ್ಣನವರು ಹರನನ್ನು ಸ್ಮರಣೆ ಮಾಡಿದ್ದಾರೆ. ನಮ್ಮ ಪುರಾತರು ಯಾರು ಅಂತಂದರೆ ಹರನಿಂದ ಪ್ರಾರಂಭವಾದಂಥ ಆ ಶಿವಭಾವ ಪ್ರಜ್ಞೆ. ಆದರೆ ಇಲ್ಲಿ ನಾವು ಧ್ಯಾನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಮೂಲ ಚೈತನ್ಯವನ್ನು. ನಾವು ಮೂಲ ಚೈತನ್ಯದ ಕಡೆಗೆ ಹೋಗಬೇಕೇ ಹೊರತು ಮತ್ತೆ ನಾವು ಇಲ್ಲಿ ಅವರು ಯಾವ ಒಂದು ಮೂಲ ಚೈತನ್ಯವನ್ನು ಹರ ಪರಂಪರೆಯಲ್ಲಿ ಕಂಡುಕೊಂಡು ಬಂದರೋ ಅದೇ ಮೂಲ ಚೈತನ್ಯವನ್ನು ನಾವು ಕಂಡುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಹಾಗಾಗಿ ಗುರು ಬಸವಣ್ಣನವರು ನಮಗೆ ಅದಕ್ಕಾಗಿ ಈ ಎಲ್ಲ ಒಂದು ಪಥವನ್ನು ಸರಳೀಕರಣ ಮಾಡಲಿಕ್ಕೋಸ್ಕರನೇ ನಮಗೆ ಇಷ್ಟಲಿಂಗವನ್ನು ಪ್ರಾಪ್ತಿ ಮಾಡಿಕೊಟ್ಟರು. ನೀವು ಇಷ್ಟಲಿಂಗದಲ್ಲಿ ಶಿವಭಾವವನ್ನು ಕಾಣಬಹುದು, ಶಿವ ಚೈತನ್ಯವನ್ನು ಕಾಣಬಹುದು ಅಂತಕ್ಕಂಥ ವಿಚಾರವನ್ನು ಗುರು ಬಸವಣ್ಣನವರು ಹೇಳಿದರು. ಹಾಗಾಗಿ ಇಲ್ಲಿ ಹರ ಅಂತಕ್ಕಂಥ ಶಿವನ ಭಕ್ತ ಅಂತ ಹೇಳ್ಬೋದು, ಅಥವಾ ಶಿವನ ಸಾಕ್ಷಾತ್ಕಾರ ಅಂತಂದರೆ ಏನಿಲ್ಲ, ಅದರ ಭಾವವನ್ನು ತನ್ನಲ್ಲಿ ಇಂಬಿಟ್ಟುಕೊಂಡಂಥ ಒಬ್ಬ ಶರಣ ಅಥವಾ ಒಂದು ನಮ್ಮ ಪರಂಪರೆಯ ಮೂಲಿಗ ಹರ ಅಂತಂದರೆ. ಅದನ್ನು ಗುರು ಬಸವಣ್ಣನವರು ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ ಬಸವಣ್ಣನವರ ಮೂಲಿಗ ಅಂತ ಬಂದಾಗ ಹಲವರು ರೇಣುಕರು ಬಸವಣ್ಣನವರ ಮೂಲಿಗರು, ಅಲ್ಲಿಂದ ಅವರು ಧರ್ಮವನ್ನು ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದರು ಅಂತ ಏನೇನೆಲ್ಲೋ ಭ್ರಾಂತಿಯನ್ನು ಹುಟ್ಟಿಸ್ತಾ ಇದ್ದಾರಲ್ಲ ಇದರಲ್ಲಿ ಸಮಾಜದಲ್ಲಿ. ಹಾಗಾಗಿ ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನ್ನ ಮೂಲ ಅಂದರೆ ಬಸವಣ್ಣನವರ ಮೂಲ ಹರನೇ ಹೊರತು ಇವರಲ್ಲ, ಕಾಲ್ಪನಿಕ ವ್ಯಕ್ತಿಯಲ್ಲ. ಹರ ಐತಿಹಾಸಿಕ ವ್ಯಕ್ತಿ, ಆದರೆ ರೇಣುಕರು ಕಾಲ್ಪನಿಕ ವ್ಯಕ್ತಿ. ಬಸವಣ್ಣನವರು ಎಲ್ಲಿಯೂ ಕೂಡ ರೇಣುಕರು ನನ್ನ ಮೂಲ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ. ಅವರಿಗೆ ಮೂಲ ಯಾರು ಅಂದರೆ ಹರನು ಮೂಲಿಗನಾಗಿ ಅಂತ ಹೇಳ್ತಾ ಇರೋದ್ರ ಕಾರಣ ಅವರ ಪರಂಪರೆ ಪುರಾತನರ ಪರಂಪರೆ. ಅಲ್ಲಿಂದ ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಎಳೆಯನ್ನು ಹಿಡ್ಕೊಂಡು ಪುರಾತನರ ಪರಂಪರೆಯ ಶಿವಭಕ್ತಿಯ ಎಳೆಯನ್ನು ಅವರು ಮಾರ್ಪಡಿಸಿ ಏನು ಮಾಡ್ತಾ ಇದ್ದಾರೆ, ಸಂಪೂರ್ಣವಾಗಿ ಹೊಸ ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾರೆ, ಹೊಸ ನಂಬಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಶಿವ ಯಾರು? ಹರ ಅಲ್ಲ,
ಇದು ಸೃಷ್ಟಿ ಕಾರಣ ಚೈತನ್ಯವೇ ಶಿವ, ಬಸವಣ್ಣನವರು ಹೇಳಿರ್ತಕ್ಕಂಥ ಶಿವ ಅನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ದಯವಿಟ್ಟು ಶರಣಾರ್ಥಿ.